DVG ಅವರ ಎಷ್ಟನೇ ಕಗ್ಗ, 3ನೇ ಕಗ್ಗವನ್ನ ಓದ್ತಾ ಇದ್ವಿ. 23ನೇ ಕಗ್ಗದಲ್ಲಿ ಹೇಳ್ತಾ ಹೋಗ್ತಾರೆ, ತಿರುಗಿ ತೊಳಲುವುದು, ತಿರಿದನ್ನ ಉಣ್ಣುವುದು, ಮರೆದು ಮೈ ಮರೆಯುವುದು, ಹಲ್ಲು ಕಿರಿಯುವುದು, ಮರಳಿ ಕೊರಗುವುದು, ಕೆರಳುವುದು ನರಳುವುದು, ಇರವಿದೇನೋ ವರ್ಣರಗಳೆ ಮಂಕುತಿಮ್ಮ. ಈ ಇರವಿಗೆ ನಾವು ಏನು ತಿರುಗಿ ಕಷ್ಟಪಟ್ಟು ಭಿಕ್ಷೆ ಎತ್ತಿ ಊಟ ಮಾಡ್ತೇವೆ, ಊಟ ಮಾಡಿದ್ದನ್ನ ಅದನ್ನ ಕೂಡಿಡುವಂತಹ ಪ್ರಯತ್ನ ಮಾಡ್ತೇವೆ, ಕೂಡಿಡುವ ಪ್ರಯತ್ನದ ಜೊತೆಗೆ ಮೆರೀತೇವೆ. ನಮಗೆ ಹಣ ಬಂತು ಅಂದ ತಕ್ಷಣ ಏನ್ ಮಾಡ್ಬಿಡ್ತೀವಿ, ಮೆರೆಯುವ ಪ್ರಯತ್ನ ಮೆರಿತೀವಿ. ಅದ್ರ ಜೊತೆಗೆ ಅಹಂಕಾರವನ್ನ ಬೆಳೆಸ್ಕೊಳ್ತೀವಿ. ಮತ್ತೆ ಕಳೆದೋಯ್ತು ಅಂತ ಅಂದಾಗ, ಆ ದುಡ್ಡು ನಮಗೆ ಬಂದಂತ ಹಣ ಮತ್ತೆ ಹೋಯ್ತು, ಲಾಸ್ ಆಯ್ತು ಅಂತ ಅಂದಾಗ ಮತ್ತೆ ಕೊರಗ್ತೀವಿ, ಮತ್ತೆ ಕೆರಳ್ತೀವಿ, ಮತ್ತೆ ನರಳ್ತೀವಿ. ಇಂತಹ ಬದುಕಿನ ಒಂದು ಸೌಂದರ್ಯ ತುಂಬಿದಂತಹ ಬದುಕಿನಲ್ಲಿ ಇಂತಹ ಅಸ್ತಿತ್ವದ ಒಂದು ಸುಂದರವಾದಂತಹ ಅಸ್ತಿತ್ವದ ಜೀವನಕ್ಕೆ ಏನಿದು ಇಂಥ ಒಣರಗಳೆಗಳು ಏಕೆ ಅಂತ ಕೇಳ್ತಾ ಹೋಗ್ತಾರೆ DVG ಅವರು. DVG ಅವರ ಈ ಒಂದು ಕಗ್ಗ, 23ನೇ ಕಗ್ಗ ಯಾವುದರ ಬಗ್ಗೆ ಬಹಳಷ್ಟು ಹೇಳುತ್ತೆ ಅಂದ್ರೆ, ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಬದುಕ್ತಾ ಇರುವಂತಹ ರೀತಿಯನ್ನ ಇದು ಬಹಳ ಸುಂದರವಾಗಿ ಹೇಳ್ತಾ ಹೋಗುತ್ತೆ. ತಿರುಗಿ ತೊಳಲುವುದು, ತಿರಿದನ್ನ ಉಣ್ಣುವುದು, ಮೆರೆದು ಮೈ ಮರೆಯುವುದು, ಹಲ್ಲು ಕೆರೆಯುವುದು, ಮರಳಿ ಕೊರಗಾಡುವುದು, ಕೆರಳುವುದು ನೆರಳುವುದು, ಇರವಿದೇನೋ ಒಣರಗಳೆ ಮಂಕುತಿಮ್ಮ. ನಿಜವಾಗ್ಲೂ ಇವೆಲ್ಲವೂ ಕೂಡ ನಮ್ಮ ಜೀವನದ ಅಸ್ತಿತ್ವಕ್ಕೆ ಸರಿಯಾ? ನಮ್ಮ ಜೀವನದ ಅಸ್ತಿತ್ವಕ್ಕೆ ಇದೆಲ್ಲವೂ ಕೂಡ ಈ ನಮ್ಮ ಇರವು ಮತ್ತು ಅರಿವು, ಈ ಎರಡು ಈ ಎರಡು ವಿಚಾರಗಳಿದೆ ನೋಡಿ. ಇರವು ಮತ್ತೆ ಅರಿವು. ಇರವು ಅಂತ ಬಂದ್ರೆ ನಮ್ಮ ಅಸ್ತಿತ್ವ, ಅರಿವು ಅಂತ ಬಂದ್ರೆ ಅಸ್ತಿತ್ವದಲ್ಲಿ ನಮ್ಮ ಪ್ರಯಾಣ. ಅಂದ್ರೆ ನಮ್ಮ ಬದುಕಿನ ಪ್ರತಿಯೊಂದು ಕೆಲಸಗಳನ್ನು, ಪ್ರತಿಯೊಂದು ವಿಚಾರಗಳನ್ನು ನಾವು ಅರಿವಿನಿಂದ ಸ್ವೀಕರಿಸುವಂತಹ ಪ್ರಜ್ಞೆ ಇದೆಯಲ್ಲ, ಅದನ್ನ ಇಲ್ಲಿ DV ಗುಂಡಪ್ಪನವರು ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ತಿರುಗಿ ತೊಳಲುವುದು, ತಿರಿದನ್ನ ಉಣ್ಣುವುದು, ಮೆರೆದು ಮೈ ಮರೆಯುವುದು, ಹಲ್ಲ ಕಿರಿಯುವುದು, ಮರಳಿ ಕೊರಗಾಡುವುದು, ಕೆರಳುವುದು ನರಳುವುದು, ಇರವಿದೇನೋ ಒಣರಗಳೆ ಮಂಕುತಿಮ್ಮ ಅಂತ ಕೇಳ್ತಾ ಹೋಗ್ತಾರೆ. ಭಿಕ್ಷೆ ಎತ್ತಿ ಉಣ್ಣುವುದು, ಕೆರಳುವುದು ಎಲ್ಲವನ್ನು ಸಂಗ್ರಹ ಮಾಡ್ತೀವಿ ನಾವು. ಭಿಕ್ಷೆ ಎತ್ತಿ ಊಟ ಮಾಡ್ತೀವಿ, ಕೆಲಸ ಕೇಳಿ ನಾವು ಕೆಲಸ ಮಾಡಿ ನಾವು ಹಣವನ್ನ ಸಂಗ್ರಹ ಮಾಡಿ ಊಟ ಮಾಡ್ತೀವಿ. ಮತ್ತೆ ನಾವು ಹಣವನ್ನ ಸಂಗ್ರಹ ಮಾಡಿದ್ದನ್ನ ಶೇಖರಣೆ ಮಾಡ್ತೀವಿ. ಶೇಖರಣೆ ಮಾಡಿದ್ದನ್ನ ಮತ್ಯಾರೋ ಬಂದು ನಮ್ಮಲ್ಲಿ ಏನಾದ್ರೂ ಕಳವನ್ನ ಮಾಡಿದಾಗ ಕೊರಗ್ತೀವಿ, ಗೊಣಗಾಡ್ತೀವಿ, ಏನೆಲ್ಲ ನರಳ್ತೀವಿ, ಹಿಂಸೆಯನ್ನ ಪಡ್ತೀವಿ. ನಿಜವಾಗ್ಲೂ ಇದು ನಮ್ಮ ಅಸ್ತಿತ್ವಗೆ ಇಂಥ ಒಣರಗಳೆಗಳು ಯಾಕೋ ಮಂಕುತಿಮ್ಮ ಅಂತ ಕೇಳಿ. ಇರವಿದೇನೋ ಒಣರಗಳೆ, ಇಂಥ ಒಣರಗಳೆಗಳಿಂದ ಕೂಡಿದಂತಹ ಬದುಕು ನಮ್ಮ ಅಸ್ತಿತ್ವನ ಅಂತ ಕೇಳ್ತಾ ಹೋಗ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ. 23ನೇ ಕಗ್ಗ ಏನು ಹೇಳ್ತಾ ಹೋಗುತ್ತೆ, ನಮ್ಮ ಮನುಷ್ಯ ತಾನು ಗಳಿಸಿದ್ದನ್ನ ತನಗಾಗಿ ಬಳಸೋದರ ಜೊತೆಗೆ ಹೇಗೆ ತನ್ನ ಅಹಂಕಾರ ಪ್ರವೃತ್ತಿಯಲ್ಲಿ ಬದುಕ್ತಾ ಹೋಗ್ತಾನೆ, ಹೇಗೆ ತನ್ನ ಅಹಂಕಾರ ಪ್ರವೃತ್ತಿಯಿಂದ ಅಸೂಯೆಗೆ ಒಳಗಾಗ್ತಾನೆ, ಹೊಟ್ಟೆ ಕಿಚ್ಚಿಗೆ ಒಳಗಾಗ್ತಾನೆ. ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುವುದರ ಬದಲು ಹೊಟ್ಟೆಪಾಡಿಗೆ ಕೆಲಸ ಮಾಡುವುದರ ಜೊತೆಗೇನೆ ಮನಸ್ಸಿಗೆ ಬಂದ ಹಾಗೆ ಬೇರೆಯವರ ಜೊತೆ ಮಾತನಾಡ್ತಾ, ಬೇರೆಯವರಿಗೆ ಬೇಸರಗಳನ್ನುಂಟು ಮಾಡ್ತಾ, ಯಾವುದೇ ರಸಾನುಭವವಿಲ್ಲದೆ ಅತೃಪ್ತನಾಗಿ ಯಾವುದೇ ರೀತಿಯ ತೃಪ್ತಿಯ ಭಾವನೆ ಇಲ್ಲದೆ ಬದುಕ್ತಾ ಹೋಗ್ತಾನಲ್ಲ, ಈ ರೀತಿಯ ಇರೋದೆಲ್ಲ ಜೀವನವೆಲ್ಲ ಒಂದು ಒಣರಗಳೆ. ಆದ್ರೆ ಇಂಥ ಒಂದು ಬದುಕು ನಿನ್ನದ ಆಗಿಸ್ಕೊಳ್ಳಬೇಡ, ಇನ್ನ ವಿಶೇಷವಾಗಿ ನಿನ್ನ ಬದುಕನ್ನ ಕಟ್ಟಿಕೋ ಅಂತ ಹೇಳ್ತಾ ಹೋಗ್ತಾರೆ ಈ ಒಂದು ಕಗ್ಗದಲ್ಲಿ. ಇನ್ನು ಮಂಕುತಿಮ್ಮ ಕಗ್ಗದ 24ನೇ ಕಗ್ಗವನ್ನ ಓದಕ್ಕೆ ಇಷ್ಟಪಡ್ತೀನಿ. DVG ಅವರ ಈ 24ನೇ ಕಗ್ಗ ಏನು ಹೇಳ್ತಾ ಹೋಗುತ್ತೆ ಅಂತ ಅಂದ್ರೆ, ನರರ ಬಯಕೆಗಳೇ ಸುರರ ತಾಯಿ ತಂದೆಗಳು. ನರರ ಬಯಕೆಗಳೇ ಸುರರ ತಾಯಿ ತಂದೆಗಳು, ಸುರರ ಅಟ್ಟಹಾಸದಿನೇ ನರಭಕ್ತಿಯರಲು. ಸುರರ ಅಟ್ಟಹಾಸದಿನೇ ನರಭಕ್ತಿಯರಲು, ಪರಕಿಸುವರನೆ ವರ್ಗಳೋನ್ಯ ಶಕ್ತಿಗಳ ಧರ್ಮವೆಲ್ಲಿದುರಲ್ಲಿ ಮಂಕುತಿಮ್ಮ ಅಂತ ಕೇಳ್ತಾ ಹೋಗ್ತಾರೆ. ನರರ ಬಯಕೆಗಳೇ ಸುರರ ತಂದೆ ತಾಯಿಗಳು, ಸುರರ ಅಟ್ಟಹಾಸದಿನೇ ನರಭಕ್ತಿಯರಲು, ಪರಕಿಸುವರನೆ ವರ್ಗಗಳ ಅನ್ಯ ಶಕ್ತಿಗಳ ಧರ್ಮವೆಲ್ಲಿದುರಲ್ಲಿ ಮಂಕುತಿಮ್ಮ ಅಂತ ಕೇಳ್ತಾ ಹೋಗ್ತಾರೆ. ನರರ ಬಯಕೆಗಳೇ ಸುರರ ತಾಯಿ ತಂದೆಗಳು ಅಂತ ನೋಡಿ. ಒಂದು ಲೈನ್ ಎಷ್ಟು ಹೇಳ್ತಾ ಹೋಗುತ್ತೆ. ಈ ಒಂದೇ ಒಂದು ಲೈನು ಇಡೀ ಜಗತ್ತಿನ ಸವಿಸ್ತಾರವಾದಂಥ ವಿಚಾರಗಳನ್ನ ಹೇಳ್ತಾ ಹೋಗುತ್ತೆ. ನರರ ಬಯಕೆಗಳೇ ಸುರರ ತಾಯಿ ತಂದೆಗಳು ಅಂತ. ಈ ಜಗತ್ತಿನಲ್ಲಿ ದೇವರನ್ನ ಸೃಷ್ಟಿಸಿದಂಥವನು ಮನುಷ್ಯ ಕಲ್ಲಿನಲ್ಲಿ ದೇವರನ್ನ ಸೃಷ್ಟಿಸಿದ, ಮರವನ್ನ ದೇವರಾಗಿ ಸ್ವೀಕಾರ ಮಾಡಿದ,
ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ದೇವರನ್ನ ನೋಡಿದಂಥವನು ಮನುಷ್ಯ. ಸೊ ನರರ ಬಯಕೆಗಳೇ ಸುರರ ತಾಯಿ ತಂದೆಗಳು, ಸುರರ ಅಟ್ಟಹಾಸದಿ ಇನೇ ನರಭಕ್ತಿಯ ಅವರ್ಗಗಳ ಅನ್ಯೋನ್ಯ ಶಕ್ತಿಗಳ ಧರ್ಮವೆಲ್ಲಿ ಮಂಕುತಿಮ್ಮ ಅಂತ ಪ್ರಶ್ನೆ ಮಾಡ್ತಾರೆ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ, ತಾಯಿ ತಂದೆಗಳ ಸ್ಥಾನದಲ್ಲಿ ಇಡೀ ದೇವತೆಗಳಿದ್ದಾರೆ ಅಂತ ನಾವು ನಮ್ಮ ತಂದೆ ತಾಯಿ ಅಂತ ಹೇಳಿ ನಾವು ಮೇಲ್ಗಡೆ ನೋಡ್ತಾ ಹೋಗ್ತೀವಿ, ದೇವರಿದ್ದಾರೆ ಅಂತ ಹೇಳಿ ನಮಗೆ. ಆದರೆ ನರರ ಬಯಕೆಗಳೇ ಸುರರ ತಾಯಿ ತಂದೆಗಳು ಅಂತ ಇಲ್ಲಿ DVG ಅವರು ಹೇಳ್ತಾ ಹೋಗ್ತಾರೆ. ನೋಡಿ, ಒಬ್ಬ ಸಾಹಿತಿಯಾದಂಥವನು ದೇವರ ಅಸ್ತಿತ್ವವನ್ನು ಕೂಡ ಹೇಗೆ ಪ್ರಶ್ನಿಸಬಲ್ಲ, ದೇವರ ಅಸ್ತಿತ್ವವನ್ನು ಕೂಡ ಹೇಗೆ ಹುಡುಕಾಡಬಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಮತ್ತು ಈ ಒಂದು ಕಗ್ಗವನ್ನು ನಾವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ, ನರರ ಬಯಕೆಗಳೇ ಸುರರ ತಾಯಿ ತಂದೆಗಳು, ಸುರರ ಹಟ್ಟ ಹಾಸದಿನೇ ನರಭಕ್ತಿಯರಲು ಪರಕಿಸುವರೆನೆ ವರ್ಗ ಅನ್ಯ ಶಕ್ತಿಗಳ ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ ಅಂತ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ತಂದೆ ತಾಯಿಗಳ ಸ್ಥಾನದಲ್ಲಿರೋದು ಗುಂಡಪ್ಪನವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಅಂದ್ರೆ, ನಿಜವಾಗ್ಲೂ ಕೂಡ ದೇವರ ತಂದೆ ತಾಯಿ ಯಾರು? ಮನುಷ್ಯನ ಬಯಕೆಗಳು. ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಹುಡುಕ್ತಾ ಹೋಗ್ತಾನೆ. ವಿದ್ಯೆಗೆ ಒಂದು ದೇವತೆ, ಹಣಕ್ಕೆ ಒಂದು ದೇವತೆ, ಆಮೇಲೆ ಮಳೆಗೆ ಒಂದು ದೇವತೆ, ಗಾಳಿಗೆ ಒಂದು ದೇವತೆ, ಅಗ್ನಿ, ವಾಯು, ನೀರು, ಜಲಕ್ಕೆ ನೀರಿಗೆ ಗಂಗೆಯನ್ನ ನಾವು ಪ್ರಾರ್ಥನೆ ಮಾಡ್ತೀವಿ. ಪ್ರತಿಯೊಂದಕ್ಕೂ ಕೂಡ, ಪ್ರತಿಯೊಂದು ವಸ್ತುವಿಗೂ ಕೂಡ ದೇವರ ಅಸ್ತಿತ್ವವನ್ನು ಕೊಟ್ಟಂತವನು ಮಾನವ. ಸೊ ಅದಕ್ಕೆ DVG ಅವರು ಹೇಳ್ತಾ ಹೋಗ್ತಾರೆ, ನರರ ಬಯಕೆಗಳೇ ಸುರರ ತಾಯಿ ತಂದೆಗಳು ಅಂತ ಹೇಳ್ತಾ ಹೋಗ್ತಾರೆ. ನರರ ಬಯಕೆಗಳೇ ಸುರರ ತಾಯಿ ತಂದೆಗಳು, ಸುರರ ಅಟ್ಟ ಹಾಸದಿನೇ ನರಭಕ್ತಿಯರಲು ಪರಕಿಸುವರೆನೆ ವರ್ಗ ಅನ್ಯ ಶಕ್ತಿಗಳ ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ ಅಂತ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ದೇವತೆಗಳು ತಮ್ಮ ದೈವಿ ಶಕ್ತಿಯನ್ನ ಮನುಷ್ಯರ ಮೇಲೆ ಅವರನ್ನ ಪರೀಕ್ಷಿಸೋದಕ್ಕೆ, ಮನುಷ್ಯರು ತಮ್ಮ ಭಕ್ತಿಯ ಶಕ್ತಿಯಿಂದ ಈ ದೇವತೆಗಳನ್ನ ಒಲಿಸಿಕೊಳ್ಳಲು ಒಬ್ಬರಿಗೊಬ್ರು ಪೈಪೋಟಿ ಮಾಡ್ತಾ ಇದ್ರೋ, ಅಥವಾ ಈ ಒಂದು ಮನುಷ್ಯನ ಬಯಕೆಗಳು ಏನು ತಾನು ಕಂಡ ವಸ್ತುಗಳಲ್ಲೆಲ್ಲವೂ ಕೂಡ ದೇವರನ್ನ ಚಿತ್ರಿಸುವಂತಹ ಮನುಷ್ಯನ ಬಯಕೆಗಳು ಇದಕ್ಕೆ ಕಾರಣವಾದವು ಅಂತ ಹೇಳಿ ಇಲ್ಲಿ DVG ಅವರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಮನುಷ್ಯರ ಆಸೆಗಳೇ ದೇವರ ಅಸ್ತಿತ್ವಕ್ಕೆ ಕಾರಣ. ವಿದ್ಯೆಗೆ ಒಂದು ದೇವತೆ, ಬೆಳಕಿಗೆ ಒಂದು ದೇವತೆಯ ರೂಪವನ್ನ ಕೊಟ್ಟಿದ್ದೀವಿ, ಸೂರ್ಯನ ರೂಪವನ್ನ ಕೊಟ್ಟಿದ್ದೀವಿ. ಗಾಳಿಗೊಂದು ರೂಪವನ್ನ ಕೊಟ್ಟಿದ್ದೀವಿ, ಗಾಳಿಗೂ ಕೂಡ ದೇವತೆಯನ್ನ ಕೊಟ್ಟಿದ್ದೀವಿ. ಸೊ ಇದೆಲ್ಲ ನೋಡಿ ಅವ್ರು ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಹೋಗ್ತಾರೆ DVG ಅವರ ಕಗ್ಗ. ನಿಜವಾಗ್ಲೂ ಈ ಒಂದು ಮಂಕುತಿಮ್ಮನ ಕಗ್ಗವನ್ನ ಯಾಕೆ ಎಲ್ಲ ಯುವಕರು ಓದಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ಇಡೀ ಎಲ್ಲ ಸಾಹಿತ್ಯ ಲೋಕದಲ್ಲಿ ಇರುವಂತಹ ಪ್ರತಿಯೊಬ್ಬರ ಒಂದು ಅನುಭವ ಮತ್ತು ಅನುಭವ ಈ ಎರಡೂ ಕೂಡ ಪ್ರಕೃತಿಯನ್ನ ಕನೆಕ್ಟ್ ಆಗಿರುತ್ತೆ. ಪ್ರಕೃತಿಯ ಹುಡುಕಾಟದಲ್ಲಿಯೇ ಹೋಗ್ತಾ ಇರುತ್ತೆ. ಪ್ರಕೃತಿಯ ಹುಡುಕಾಟ ಮತ್ತು ನಮ್ಮ ಅಂತರಂಗದ ಅಲೆದಾಟ ಈ ಎರಡೂ ಸೇರಿ ನಮಗೆ ಒಂದು ವಿಶಿಷ್ಟವಾದಂಥ ಅನುಭವವನ್ನು ಕೊಡ್ತಾ ಹೋಗುತ್ತೆ. ಅದನ್ನೇ DVG ಅವರು ತಮ್ಮ ಕಗ್ಗಗಳಲ್ಲಿ ಮಂಕುತಿಮ್ಮನಿಗೆ ಬಹಳ ಒಂದು ಪ್ರೀತಿದಾಯಕವಾಗಿ ಒಂದು ವಿಚಾರಗಳನ್ನು ಮಂಡಿಸುವ ಮೂಲಕ ಅವರು ಬಹಳಷ್ಟು ಹೇಳ್ತಾ ಹೋಗ್ತಾರೆ. ನಿಜವಾಗ್ಲೂ ಇಲ್ಲಿ ಗ್ರಹಿಸ್ಬೇಕಾಗಿರೋದೇನು ಅಂತ ಅಂದ್ರೆ ಇವತ್ತು ನಾವು ದೇವತೆಗಳ ಅಸ್ತಿತ್ವ ಅಂತ ಬಂದ ಮೂಲ ರೂಪ ಮನುಷ್ಯನೇ ಆಗಿರ್ತಾನೆ. ಯಾಕಂದ್ರೆ ಮನುಷ್ಯನಿಂದ ಸಾಧ್ಯ ಆಗತ್ತೆ. ಮನುಷ್ಯನೇ ಒಂದು ಈ ಎಲ್ಲಾ ಒಂದು ದೈವಿ ಶಕ್ತಿಗಳ ಮೂಲದ ಅಡಿಪಾಯ ಮನುಷ್ಯನೇ. ಯಾಕಂದ್ರೆ ತಾನು ತಪಸ್ಸನ್ನ ಮಾಡಿ ದೇವರು ಅನ್ನುವಂಥದ್ದು ಇದೆ, ಅಥವಾ ಈ ರೀತಿಯ ಒಂದು ಸೃಷ್ಟಿ ಇದೆ, ಇಂಥ ಜಗತ್ತಿನಲ್ಲಿ ಒಂದು ಒಂದು ತಂತುವಿನಲ್ಲೂ ಕೂಡ ಒಂದು ಬೆಳಕಿದೆ ಅನ್ನುವಂಥದ್ದನ್ನ ಸ್ಪಷ್ಟೀಕರಣ ಮಾಡುವಂತ ಶಕ್ತಿ ಹೇಗೆ ಬರೋದಕ್ಕೆ ಸಾಧ್ಯ? ಗೆಲಿಲಿಯೋ ಇರ್ಬೋದು, ಅಥವಾ ಐನ್ಸ್ಟೀನ್ ಇರ್ಬೋದು, ಅಥವಾ ಆಲ್ವಾ ಎಡಿಸನ್ ಇರ್ಬೋದು, ಇವರೆಲ್ಲರೂ ಕೂಡ ಜಗತ್ತಿಗೆ ಒಂದು ಅವರೆಲ್ಲರೂ ಕೂಡ ತತ್ವಜ್ಞಾನಿಗಳು. ಅದಕ್ಕೆ ನಮ್ಮನ್ನು ಮೀರಿದಂತ ಒಂದು ಶಕ್ತಿ ಅವರನ್ನ ಕರೆದುಕೊಂಡು ಹೋಯ್ತಾ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ DVG ಅವರ ಒಂದು ಉತ್ತಮವಾದಂತಹ ಚಿಂತನೆಗಳು, ಅಂದ್ರೆ ಅವರ ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಅವರು ಆಧ್ಯಾತ್ಮಿಕವಾದಂತಹ ಪ್ರಯಾಣವನ್ನ ಹೇಗೆ ಮಂಕುತಿಮ್ಮನ ಕಗ್ಗದಲ್ಲಿ ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ಇವತ್ತು ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ
ಎಷ್ಟು 1ರಿಂದ 22ನೇ ಕಗ್ಗದವರೆಗೂ ಕೂಡ ನಾವು ಓದಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಅದರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀವಿ. ಇವತ್ತು 22ನೇ ಕಗ್ಗದಿಂದ 28ನೇ ಕಗ್ಗದವರೆಗೂ ಕೂಡ ನಾವಿವತ್ತು ಓದ್ತಾ ಇದ್ದೀವಿ. DVG ಅವರ ಕಗ್ಗಗಳು ಅಂತ ಅಂದರೆ ಒಂದು ವಿಶಿಷ್ಟವಾದಂತಹ ಒಂದು ಏನು ಜ್ಞಾನವನ್ನು ನೀಡುವಂತಹ ಒಂದು ಸರಣಿಗಳು ಅಂತಲೇ ಹೇಳ್ಬೋದು. ಅವರ ಪ್ರಯಾಣದ ಒಂದೊಂದು ಅಕ್ಷರದಲ್ಲೂ ಕೂಡ, ಒಂದೊಂದು ಸಾಲಿನಲ್ಲೂ ಕೂಡ ಬಹಳಷ್ಟು ಅನುಭವ ಅಡಗಿರುತ್ತೆ, ಬಹಳಷ್ಟು ವಿವಿಧ ಒಂದು ನಾವು ಊಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ಮಟ್ಟಿಗೆ ಒಂದು ಸೃಷ್ಟಿಯ ಹುಡುಕಾಟ ಅದರಲ್ಲಿರುತ್ತೆ. ಪ್ರತಿಯೊಂದು ಸೃಷ್ಟಿಯನ್ನು ಕೂಡ ಅವರು ಪ್ರಶ್ನಿಸುವಂತಹ ರೀತಿ ಇದೆಯಲ್ಲ, ಅದು ಬಹಳ ಇಲ್ಲಿ ನಾವು ಗಮನಿಸಬೇಕಾಗಿರೋದು. DVG ಅವರ 26ನೇ ಕಗ್ಗವನ್ನು ಓದೋಣ. ಅದರಲ್ಲಿ ಎಷ್ಟು ಚೆನ್ನಾಗಿ ಸೃಷ್ಟಿಯ ರಹಸ್ಯವನ್ನ, ಇದರಲ್ಲಿ ಬರುವಂತಹ ಸೃಷ್ಟಿಯಲ್ಲಿ ಅಡಗಿರುವಂತಹ ವೈಪರೀತ್ಯಗಳನ್ನ ಹೇಳ್ತಾ ಹೋಗ್ತಾರೆ ಅನ್ನೋದನ್ನ ಗ್ರಹಿಸೋಣ. ಸೃಷ್ಟಿಯಾಶಯವ ದೇನ ಸ್ಪಷ್ಟ ಸಂಕ್ಲಿಷ್ಟ. ನೋಡಿ ಹೆಂಗ್ ಕೇಳ್ತಾರೆ, ಸೃಷ್ಟಿಯಾಶಯವ ಅಸ್ಪಷ್ಟ ಸಂಶ್ಲಿಷ್ಟ, ಇಷ್ಟ ಮೋಹಕ ದಿವ್ಯ ಗುಣಲೊಂದು ಕಡೆ, ಇಷ್ಟ ಮೋಹಕ ದಿವ್ಯ ಗುಣಲೊಂದು ಕಡೆ, ಕಷ್ಟ ಬೀಭತ್ಸ ಘೋರಗಳಿನ್ನೊಂದು ಕಡೆ, ಕಷ್ಟ ಬೀಭತ್ಸ ಘೋರಗಳಿನ್ನೊಂದು ಕಡೆ, ಕ್ಲಿಷ್ಟವಿ ಬ್ರಹ್ಮಕೃತಿ ಮಂಕುತಿಮ್ಮ ಅಂತ ಹೇಳ್ತಾ ಹೋಗ್ತಾರೆ. ಸೃಷ್ಟಿಯಾಶಯವದೇನ ಸ್ಪಷ್ಟ ಸಂಶ್ಲಿಷ್ಟ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಸೃಷ್ಟಿ ಆಶಯವದನೆ ಸ್ಪಷ್ಟ ಸಂಶ್ಲಿಷ್ಟ, ಅದೇನ ಸ್ಪಷ್ಟ ಸಂಶ್ಲಿಷ್ಟ ಅಂತ ಕೇಳ್ತಾ ಹೋಗ್ತಾರೆ. ಇಷ್ಟ ಮೋಹಕ ದಿವ್ಯ ಗುಣಲು ಒಂದು ಕಡೆ, ಇಷ್ಟ ಮೋಹಕ ದಿವ್ಯ ಗುಣಗಳೊಂದು ಕಡೆ, ಕಷ್ಟ ಬೀಭತ್ಸ ಘೋರಗಳಿನ್ನೊಂದು ಕಡೆ, ಕ್ಲಿಷ್ಟವಿ ಬ್ರಹ್ಮಕೃತಿ ಮಂಕುತಿಮ್ಮ ಅಂತ ಹೇಳ್ತಾ ಹೋಗ್ತಾರೆ. ಸೃಷ್ಟಿಯ ಆಶಯವು ಅದು ಎಷ್ಟು ಅಸ್ಪಷ್ಟವಾಗಿದೆ, ಅದು ಎಷ್ಟು ಸಂಶ್ಲಿಷ್ಟವಾಗಿದೆ. ಇಷ್ಟ ಮೋಹಕ ದಿವ್ಯಗಳಗಳಿಂದ ಕೂಡಿರುವಂಥದ್ದು ಒಂದು ಕಡೆ ಇದ್ರೆ, ಅಂದರೆ ಮೋಹಕವಾಗಿ ಸೃಷ್ಟಿ ಸೌಂದರ್ಯತೆಯಿಂದ ಕೂಡಿರೋದು ಇನ್ನೊಂದು ಕಡೆ ಇದ್ರೆ, ಕಷ್ಟ ಬೀಭತ್ಸ ಘೋರಗಳು ಇನ್ನೊಂದು ಕಡೆ ಇದ್ದಾವೆ. ಈ ಕ್ಲಿಷ್ಟವಿ ಬ್ರಹ್ಮಕೃತಿ ಮಂಕುತಿಮ್ಮ ಅಂತ ಹೇಳ್ತಾ ಹೋಗ್ತಾರೆ. ಏನಿದು ಬ್ರಹ್ಮನ ಸೃಷ್ಟಿ ಅಂತದ್ದು, ಎಷ್ಟು ಕ್ಲಿಷ್ಟಕರವಾಗಿ ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ ಈ ಜಗತ್ತನ್ನ. ಒಂದು ಕಡೆ ಮೋಹ ಸೃಷ್ಟಿ ಸೌಂದರ್ಯತೆ, ಒಂದು ರಸಾನುಭವಗಳಿಂದ ಕೂಡಿದಂತಹ ಪ್ರಕೃತಿ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಏನು ಕಷ್ಟ ಬೀಭತ್ಸ ಘೋರಗಳನ್ನ ಇಟ್ಟುಕೊಂಡಿರುವಂಥ ಒಂದು ವ್ಯವಸ್ಥೆ ಇನ್ನೊಂದು ಕಡೆ ಇದೆ. ಇಂತಹ ಒಂದು ಕ್ಲಿಷ್ಟವಾದಂತಹ ಒಂದು ಸೃಷ್ಟಿಯ ನಡುವೆ ನಾನು ಒಂದು ಕೃತಿಯಾಗಿ ಅರಳೋದಿದೆಯಲ್ಲ, ಎಷ್ಟು ಕ್ಲಿಷ್ಟವೀ ಬ್ರಹ್ಮಕೃತಿ ಮಂಕುತಿಮ್ಮ ಅಂತ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ಸೃಷ್ಟಿಯಲ್ಲಿ ಇಷ್ಟೆಲ್ಲ ಇದೆಯಲ್ಲ, ಎಷ್ಟೆಲ್ಲ ನಾವು ಗ್ರಹಿಸ್ತಾ ಇದ್ದೀವಿ. ಇಂಜಿನಿಯರ್, ಡಾಕ್ಟರ್, ಏನೆಲ್ಲ ವೃತ್ತಿಗಳಿದ್ದಾವೆ. ಒಬ್ಬ ವೇಶ್ಯೆ ಇದ್ದಾಳೆ, ಒಂದು ಪತಿವ್ರತೆ ಅಂತ ಹೇಳಿ ನಾವು ಕರಿತೇವೆ, ಒಬ್ಬ ಲೇಖಕಿ ಇದ್ದಾಳೆ, ಒಬ್ಬ ರಿಪೋರ್ಟರ್ ಇದ್ದಾಳೆ, ಒಬ್ಬ ಸಾಹಿತಿ ಇದ್ದಾನೆ, ಒಬ್ಬ ಗಗನಯಾತ್ರಿಕನಿದ್ದಾನೆ. ಏನಿದು ಇಷ್ಟೆಲ್ಲ ವೃತ್ತಿಗಳನ್ನ ಇಡೀ ಜಗತ್ತು ಹೇಗೆ ಗ್ರಹಿಸ್ತಾ ಇದೆ? ಆಗಿದ್ರೆ ಇಂತಹ ಸೃಷ್ಟಿಯ ಮೋಹಕ ಈ ಸೃಷ್ಟಿಯ ಒಂದು ಆಶಯವಾದ್ರೂ ಏನು ಮಂಕುತಿಮ್ಮ? ಈ ಸೃಷ್ಟಿಯ ಆಶಯವಾದ್ರೂ ಏನು? ಇಂಥ ಸೃಷ್ಟಿಯ ಒಂದು ಇಂಥ ಬೃಹದಾಕಾರವಾದಂತಹ ಸೃಷ್ಟಿಯಲ್ಲಿ ಎಷ್ಟು ಮೋಹಕವಾದ ದಿವ್ಯ ಗುಣಗಳನ್ನು ಹೊಂದಿರುವಂತಹ ಶಕ್ತಿ ಸಂಪನ್ನತೆಯಿಂದ ಕೂಡಿರುವಂತಹ ಬದುಕು ಇನ್ನೊಂದು ಕಡೆ ಇದ್ರೆ, ಮತ್ತೊಂದು ಕಡೆ ಕಷ್ಟ ಬೀಭತ್ಸ ಘೋರಗಳನ್ನು ಇಟ್ಟುಕೊಂಡಿರುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಇಂತಹ ಕ್ಲಿಷ್ಟಕರ ಸ್ಥಿತಿಯಲ್ಲಿ, ಕ್ಲಿಷ್ಟಕರವಾದಂತಹ ಸಮಾಜದಲ್ಲಿ ಏನಿದು ಸೃಷ್ಟಿ ಮಾಡಿದ್ದಾನೆ ನನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ದಾನೆ ಅಂತ ಕೇಳಿಸ್ಕೊಳ್ಳುವಂಥ ಸ್ವತಃ ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ ನೋಡಿ ಈ ಕಗ್ಗದಲ್ಲಿ. ಮತ್ತೊಮ್ಮೆ ಈ ಕಗ್ಗವನ್ನು ಓದ್ಬಿಡ್ತೀನಿ. ಸೃಷ್ಟಿಯಾಶಯವದೇನ ಸ್ಪಷ್ಟ ಸಂಶ್ಲಿಷ್ಟ, ಇಷ್ಟ ಮೋಹಕ ದಿವ್ಯ ಗುಣಗಳೊಂದು ಕಡೆ, ಕಷ್ಟ ಬೀಭತ್ಸ ಘೋರಗಳಿನ್ನೊಂದು ಕಡೆ, ಕ್ಲಿಷ್ಟವಿ ಬ್ರಹ್ಮಕೃತಿ ಮಂಕುತಿಮ್ಮ ಅಂತ ಹೇಳ್ತಾ ಹೋಗ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಅಂದರೆ, ಸೃಷ್ಟಿಯಾಶಯವದನೆ ಸ್ಪಷ್ಟ ಸಂಶ್ಲಿಷ್ಟ. ನೋಡಿ ಅವರು ಬಳಸಿರುವಂತಹ ಪದ ಬಳಕೆನ ನೋಡಿ. ಸಂಶ್ಲಿಷ್ಟ ಅಂದರೆ ಎಷ್ಟು ಅಸ್ಪಷ್ಟ, ವರ್ಣಿಸೋದಕ್ಕೂ ಸಾಧ್ಯವಾಗುವುದಿಲ್ಲ, ಅದರ ಉದ್ದೇಶವನ್ನ ಗ್ರಹಿಸೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಸಂಶ್ಲಿಷ್ಟ ಅಂದರೆ ತೊಡಕಾಗಿರುವಂಥದ್ದು. ಎಷ್ಟು ತೊಡಕಿದೆ ಈ ಸೃಷ್ಟಿಯ ಆಶಯದಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಸೃಷ್ಟಿಯಾಶಯವದನೆ ಸ್ಪಷ್ಟ, ಏನ ಅಸ್ಪಷ್ಟ
ಸಂಶ್ಲಿಷ್ಟ ಅಂತ ಕೇಳ್ತಾ ಹೋಗ್ತಾರೆ. ಸಂಶ್ಲಿಷ್ಟ ಅಂದ್ರೆ ತೊಡಕಾಗಿರುವಂಥದ್ದು. ಈ ಸೃಷ್ಟಿಯ ಆಶಯವೇ ತೊಡಕಿನಿಂದ ಕೂಡಿದೆ, ತೊಡಕಾಗಿದೆ. ಇಷ್ಟ ಮೋಹಕ ದಿವ್ಯ ಗುಣಗಳೊಂದು ಕಡೆ, ಕಷ್ಟ ಬೀಭತ್ಸ ಘೋರಗಳಿನ್ನೊಂದು ಕಡೆ, ಕ್ಲಿಷ್ಟವಿ ಬ್ರಹ್ಮಕೃತಿ ಮಂಕುತಿಮ್ಮ ಅಂತ ಹೇಳೋದ್ರ ಜೊತೆಗೆ ಅವರು ಇಡೀ ಜಗತ್ತಿನ ಒಂದು ದರ್ಶನವನ್ನ ಇಲ್ಲಿ ಮಾಡಿಸ್ತಾರೆ. ಹೇಗೆ ನಾವಿವತ್ತು ಏನೆಲ್ಲ ಕರ್ಮಗಳಿದ್ದಾವೋ, ಏನೆಲ್ಲ ವೃತ್ತಿಗಳಿದ್ದಾವೋ, ಎಷ್ಟೆಲ್ಲ ಕ್ಯಾಮ್ರಾಮೆನ್ಗಳಿಂದ ಸಿನಿಮಾ ಇಂಡಸ್ಟ್ರಿ ಇದೆ, ಕಾವ್ಯ ಸಾಹಿತ್ಯ ಲೋಕ ಇದೆ, ಅದರ ಜೊತೆಗೆ ರಂಗಭೂಮಿ ಇದೆ, ಅದರ ಜೊತೆಗೆ ಕೂಲಿ ಕೆಲಸ ಮಾಡುವಂತಹ ಕಟ್ಟಡ ಕರ್ಮಿಗಳಿದ್ದಾರೆ, ಏನು ಚಪ್ಪಲಿ ಹೊಲಿಯುವಂತಹ ಚಮ್ಮಾರನಿದ್ದಾನೆ, ಏನು ಅಂಬಿಗರಿದ್ದಾರೆ, ಎಷ್ಟೆಲ್ಲ ವೃತ್ತಿಗಳಿದ್ದಾವೆ ನೋಡಿ. ಕುರುಬರಿದ್ದಾರೆ, ಕುರಿ ಸಾಕಾಣಿಕೆ ಮಾಡುವವರೇ ಒಂದು ವರ್ಗ, ಮಾಂಸಾಹಾರ ಮಾಡುವವರೇ ಒಂದು ವರ್ಗ, ಮಾಂಸ ಕಡಿಯುವವರೇ ಒಂದು ವರ್ಗ, ಮಾಂಸ ತಿನ್ನೋದವರೇ ಒಂದು ವರ್ಗ. ಇಷ್ಟೆಲ್ಲ ವರ್ಗದವರನ್ನ ಮಾಡಿ ಇಂತಹ ಕ್ಲಿಷ್ಟಕರವಾದಂಥ ಸ್ಥಿತಿಯಲ್ಲಿ ಬ್ರಹ್ಮ ಇಟ್ಟಿದ್ದಾನೆ ಅಂತಂದ್ರೆ ಈ ಸೃಷ್ಟಿಯ ಒಂದು ಸೌಂದರ್ಯತೆ ಏನು ಅಂತ ಹೇಳಿ ಇಲ್ಲಿ DVG ಅವರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಸೃಷ್ಟಿಯ ಆಶಯವದನೇ ಅಸ್ಪಷ್ಟ, ಏನ್ ಅಸ್ಪಷ್ಟ, ಸಂಶ್ಲಿಷ್ಟ ಅಂತ ಹೇಳಿ ಮಂಕುತಿಮ್ಮನಿಗೆ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಕವಿಯ, ಪ್ರತಿಯೊಬ್ಬ ಸಾಹಿತ್ಯ ಹುಡುಕಾಟವೂ ಕೂಡ ಪ್ರಕೃತಿಯತ್ತ ಎಷ್ಟು ಚೆನ್ನಾಗಿ ಹೋಗ್ತಾ ಇರೋದಕ್ಕೆ, ಎಷ್ಟು ಚೆನ್ನಾಗಿ ತುಡಿತಾ ಇರುತ್ತೆ, ಎಷ್ಟರ ಮಟ್ಟಿಗೆ ಅವರು ಪ್ರಕೃತಿಯತ್ತ ತುಡಿತಾ ಇರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಇವರ DVG ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕವನ್ನ ನೀವೆಲ್ಲರೂ ಓದಿ ಅವರ ಕಗ್ಗಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ನಿಜವಾಗಿಯೂ ಕೂಡ ಅವರ ಪ್ರತಿಯೊಂದು ಕಗ್ಗದಲ್ಲೂ ಕೂಡ ತತ್ವಜ್ಞಾನ ಜೊತೆಗೆ ಅವರು ಸೃಷ್ಟಿಯನ್ನ ಬೇರೆ ರೀತಿಯಲ್ಲಿನೇ ಚಿತ್ರಣ ಮಾಡ್ತಾ ಹೋಗ್ತಾರೆ. ಅವರು ಅದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಅವ್ರು ಬಳಸಿರುವಂತಹ ಪದ ಸಂಗ್ರಹಣೆ, ಪದ ಶಬ್ದ ಜೋಡಣೆ ಇರ್ಬೋದು, ಇದೆಲ್ಲವನ್ನು ಕೂಡ ಒಬ್ಬ ಸಾಹಿತಿ ಆಗಬೇಕು, ನಾನು ಜೀವನದಲ್ಲಿ ಸಾಹಿತಿ ಆಗಬೇಕು ಅಂತ ಅನ್ನುವಂಥವ್ರು ಈ ರೀತಿಯ ಒಂದು ಅಧ್ಯಯನಶೀಲತೆಯಾಗಿ ಕೂಡ ನಾವು DVG ಅವರ ಮಂಕುತಿಮ್ಮನ ಕಗ್ಗವನ್ನ ಓದಬೇಕಾಗತ್ತೆ. DVG ಅವರ ಮಂಕುತಿಮ್ಮನ ಕಗ್ಗದ ಮತ್ತೊಂದು ವಿಶೇಷತೆ ಏನು ಅಂತ ಅಂದ್ರೆ, ಒಬ್ಬ ಸಾಹಿತಿ ತನ್ನ ಬದುಕಿನ ಜೊತೆ ಸಂಘರ್ಷ ಮಾಡ್ತಾ ಇರ್ತಾರೆ, ಅದರ ಜೊತೆಗೆ ಸಾಮಾಜಿಕ ಸಂಘರ್ಷದಲ್ಲಿಯೂ ಕೂಡ ಇರ್ತಾನೆ. ಅದಷ್ಟೇ ಅಲ್ಲದೆ ತನ್ನ ಹುಡುಕಾಟದಲ್ಲಿ, ಅಂತರ್ಬೋಧೆಯಲ್ಲಿ, ಆಧ್ಯಾತ್ಮಿಕ ಪ್ರಯಾಣದಲ್ಲಿಯೂ ಇರ್ತಾನೆ. ಆ ಪ್ರಯಾಣದಲ್ಲಿ ತನಗೆ ಹುಟ್ಟುವಂತಹ ಪ್ರಶ್ನೆಗಳನ್ನ ತನ್ನ ಅನುಭವದ ಮೂಲಕ ಅಭಿವ್ಯಕ್ತಿಸ್ತಾ ಬರವಣಿಗೆಯಲ್ಲಿ ದಾಖಲೀಕರಣ ಮಾಡುವುದರ ಜೊತೆಗೆ ಸಮಾಜಕ್ಕೆ ಅದನ್ನ ಒಂದು ರೀತಿಯಲ್ಲಿ ಒಂದು ಗ್ರಂಥದ ರೂಪದಲ್ಲಿ ಕೊಡುವಂತಹ ಪ್ರಯತ್ನ ಮಾಡುವಂತಹ ಶಕ್ತಿ ಒಬ್ಬ ಸಾಹಿತಿಗೆ ಇರುತ್ತೆ. ಹಾಗಾಗಿ ಸಾಹಿತಿ ಶ್ರೇಷ್ಠ. ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಯಾಕೆ ನಾನು ಯುವಕರಿಗೆ ಮತ್ತು ಮಕ್ಕಳಿಗೆ ಹೆಚ್ಚು ಒತ್ತನ್ನು ಕೊಡೋದು ಅಂತ ಅಂದ್ರೆ, ಇಡೀ ಜಗತ್ತನ್ನ ಅಂದ್ರೆ ಮುಂದಿನ ಭವಿಷ್ಯ ನಿರ್ಧಾರ ಆಗುವಂಥದ್ದು ಯುವಕರ ಕೈಲಿದೆ. ಯುವಕರು ಇವತ್ತು ಏನಾಗ್ತಾ ಇದ್ದಾರೆ, ಮೋಜು ಮಸ್ತಿ, ಸಂಬಂಧವಿಲ್ಲದ ಕೆಲಸಗಳನ್ನ, ಅನಾವಶ್ಯಕ ಕೆಲಸಗಳನ್ನ ಮಾಡುವ ಮೂಲಕ ಏನಾಗ್ತಾ ಇದ್ದಾರೆ, ಅಜಾಗರೂಕತೆಯಿಂದ ಬದುಕನ್ನ ನಡೆಸ್ತಾ ಇರೋದನ್ನ ನಾವಿವತ್ತು ಇಡೀ ಜಗತ್ತಿನಾದ್ಯಂತ ನೋಡ್ತಾ ಇದ್ದೀವಿ. ಅದೆಷ್ಟು ಜನ ಯುವಕರು ಯುವತಿಯರು ಎಷ್ಟು ಪಾರ್ಟಿಗಳಲ್ಲಿ, ಪಬ್ಗಳಲ್ಲಿ ಬಂದಿಯಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದೆಲ್ಲದರ ಹೊರತಾಗಿ ಇಡೀ ಜಗತ್ತಿನ ನಮ್ಮ ಭಾರತದ ಒಂದು ಅಭಿವೃದ್ಧಿ ಏನಿದೆ ಅದು ಯುವಕರ ಮೇಲೆ ಡಿಪೆಂಡ್ ಆಗಿದೆ, ಅಂದ್ರೆ ಅವಲಂಬನೆ ಆಗಿದೆ. ಸೊ ಆ ಕಾರಣಕ್ಕಾದ್ರೂ ಕೂಡ ಸಾಹಿತ್ಯದ ಅವಲೋಕನ, ವೈಜ್ಞಾನಿಕ ಚಿಂತನೆಗಳ ಮೂಲಕ, ವೈಚಾರಿಕ ಚಿಂತನೆಗಳ ಮೂಲಕ, ನಮ್ಮೊಳಗಡೆ ಇರುವಂತಹ ಒಂದು ವೈಚಾರಿಕ ಪ್ರಜ್ಞೆಯನ್ನು ಎಚ್ಚರಿಸಿಕೊಳ್ಳುವ ಮೂಲಕ ನಮ್ಮ ಬದುಕನ್ನು ನಾವು ಒಂದು ಸಮುದಾಯವನ್ನ ಸಚೇತನಗೊಳಿಸ್ಬೇಕು, ಸುಸ್ಥಿರೀಕರಣಗೊಳಿಸ್ಬೇಕು. ಅದನ್ನ ಹೊರತಾಗಿ ನಾವು ನಮ್ಮೆಲ್ಲ ಪ್ರಯತ್ನಗಳು ನಾವು ಮಾಡ್ತಾ ಇರೋ ಎಲ್ಲ ಕೆಲಸಗಳು ಏನಾಗಿದೆ, ಒಂದು ಸಮಾಜಕ್ಕೆ ಕಂಟಕವಾಗಿದೆ ಬಿಟ್ರೆ, ನಾವು ಯಾವ ಕೆಲಸಗಳನ್ನ ಮಾಡ್ತಾ ಇದ್ದೀವೋ ಅದ್ರೆಲ್ಲದ್ರಿಂದನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೊಬ್ಬರಿಗೆ ನೋವನ್ನ ತರಿಸ್ತಾ ಇದೆ, ಅದ್ರ ಜೊತೆಗೆ ಮತ್ತೊಬ್ಬರಿಗೆ ಆತಂಕಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಅದರ ಬದಲಾಗಿ ಎಲ್ಲರನ್ನು ಬದುಕಿಸುವಂತಹ ಕೆಲಸ ಆಗ್ತಾ ಇಲ್ಲ, ಎಲ್ಲರನ್ನೂ ಕೂಡ ಮೋಟಿವೇಟ್ ಮಾಡುವಂತಹ ಕೆಲಸ ಆಗ್ತಾ ಇಲ್ಲ. ಆದ್ರೆ ಒಬ್ಬ ಸಾಹಿತಿ ತನಗೆ ಯಾವ ಭೇದ ಭಾವ ಇಲ್ಲದೇನೆ ಒಂದು ಸೃಷ್ಟಿಯ ಹುಡುಕಾಟದ ಜೊತೆಗೆ ಇಂತಹ ಬದುಕಿಗೆ ಬೇಕಾದಂತಹ ಸಂದೇಶಗಳನ್ನ ಕೊಡ್ತಾ ಹೋಗ್ತಾರಲ್ಲ, ಅಂತಹ ಶ್ರೇಷ್ಠ ಸಾಹಿತಿಗಳಲ್ಲಿ DVG ಅವರು ಕೂಡ ಒಬ್ರು. ಸೊ DVG ಅವರ 27ನೇ ಕಗ್ಗ ಏನ್ ಹೇಳುತ್ತೆ, 27ನೇ ಕಗ್ಗದಲ್ಲೂ ಕೂಡ DVG ಅವರು ಮನುಷ್ಯನ ವಾಸ್ತವಿಕ ಬದುಕು ಮತ್ತು ಸೃಷ್ಟಿಯ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಇವರು ಈ ಒಂದು ಕಗ್ಗ ಹೇಳ್ತಾ ಹೋಗುತ್ತೆ. 27ನೇ ಕಗ್ಗ, DVG ಅವರ 27ನೇ ಕಗ್ಗ ಏನ್ ಹೇಳ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ಓದಿ ಹೇಳೋಣ. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಧರೆಯ
ಬದುಕೇನದರ ಗುರಿಯೇನು ಫಲವೇನು, ಬರೀ ಬಳಸು ಬಡಿದಾಟ ಬರೀ ಪರಿಭ್ರಮಣೆ. ಬರೀ ಬಳಸು ಬಡಿದಾಟ ಬರೀ ಪರಿಭ್ರಮಣೆ, ತಿರುಗಿ ಹೊಟ್ಟೆ ಹೊರಕೊಳುವ ಮೃಗ ಖಗಕ್ಕಿಂತ, ತಿರುಗಿ ಹೊಟ್ಟೆ ಹೊರಕೊಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ ಅಂತ ಹೇಳ್ತಾ ಹೋಗ್ತಾರೆ. ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗಕಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ ಅಂತ ಹೇಳಿ ನೋಡಿ. ಸೃಷ್ಟಿಯ ಒಂದು ಅನಂತತೆಯ ಪ್ರಜ್ಞೆಯನ್ನ, ಆಧ್ಯಾತ್ಮಿಕತೆಯ ಪ್ರಯಾಣವನ್ನ, ಅದರಲ್ಲೂ ಸೃಷ್ಟಿಯ ಒಂದು ನೇಚರ್, ಪ್ರಕೃತಿ, ಪ್ರಕೃತಿ ಅನ್ನುವಂಥದ್ದು ತಾಯಿ ಚೈತನ್ಯ. ಇದನ್ನು ನಾವಿಲ್ಲಿ ಬಹಳ ಗಂಭೀರವಾಗಿ ಗ್ರಹಿಸಬೇಕು ಮತ್ತೆ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಯಾಕೆ ಪ್ರಕೃತಿಗೆ ಅಷ್ಟು ವೈಶಿಷ್ಟ್ಯತೆ ಇದೆ, ಯಾಕೆ ಇಡೀ ಜಗತ್ತು ಪ್ರಕೃತಿಯ ಸುತ್ತಾ ಇದೆ ಅಂತ ನೀವು ಇದರಲ್ಲಿ ಗಮನಿಸಬೇಕು. ಇಡೀ ಜಗತ್ತಿನಲ್ಲಿ ಒಂದು ವೇಳೆ ಪ್ರಕೃತಿ ಅನ್ನುವಂಥದ್ದು ಇಲ್ಲದೆ ಹೋಗಿದ್ರೆ ಮನುಷ್ಯನ ಸ್ಥಿತಿ ಏನಾಗ್ತಾ ಇತ್ತು ಅನ್ನೋದನ್ನ ಯೋಚನೆ ಮಾಡಬೇಕು. ಒಂದು ವೇಳೆ ಇಡೀ ಜಗತ್ತಿನಲ್ಲಿ ಒಂದು ಗಾಳಿ ಇಲ್ಲದೆ ಬೆಂಕಿ ಇದ್ದಿದ್ದೋ, ಅಥವಾ ಬೆಂಕಿ ಇಲ್ಲದೆ ನೀರಿಲ್ಲದೋ, ಈ ಪಂಚಭೂತಗಳಿಲ್ಲದೆ ಮನುಷ್ಯ ಏನಾದ್ರೂ ಇದ್ದಿದ್ರೆ ಹೇಗಿರ್ತಾ ಇತ್ತು ಅವನ ಪರಿಸ್ಥಿತಿ, ಇಡೀ ಪ್ರಕೃತಿಯ ವ್ಯವಸ್ಥೆಗೆ ಅವನಿಗೆ ಯಾವ ರೀತಿ ಇರ್ತಾ ಇತ್ತು ಅನ್ನೋದನ್ನ ನಾವು ಒಂದು ಕ್ಷಣ ಕಲ್ಪನೆ ಮಾಡಿಕೊಂಡ್ರು ಕೂಡ ತುಂಬಾ ಗಾಢವಾದ ಕತ್ತಲೆಯನ್ನ ತುಂಬಿಕೊಂಡು ಬಿಡುತ್ತೆ ಬದುಕು. ಆದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ DVG ಅವರು ಪ್ರಕೃತಿಯನ್ನ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ, ವರ್ಣಿಸ್ತಾ ಹೋಗ್ತಾರೆ. ಧರೆಯ ಬದುಕೇನದರ ಗುರಿಯೇನು ಫಲವೇನು. ಧರೆಯ ಅಂದ್ರೆ ಈ ಭೂಮಿಯ ಬದುಕೇನು, ಅದರ ಗುರಿ ಏನು, ಫಲವೇನು ಅಂತ ಕೇಳ್ತಾರೆ. ಅಂದ್ರೆ ಈ ನಿಜವಾಗ್ಲೂ ಈ ನೇಚರಿನ ಅಂದ್ರೆ ಈ ಪ್ರಕೃತಿಯ ಬದುಕೇನು, ಇದ್ರ ಗುರಿ ಏನು, ಇದ್ರ ಫಲ ಏನು ಅಂತ ಹೇಳಿ ಮಂಕುತಿಮ್ಮನಿಗೆ ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ತಾರೆ ನೋಡಿ. ಧರೆಯ ಬದುಕೇನದರ ಗುರಿ ಏನು ಫಲವೇನು, ಬರೀ ಬಳಸು ಬಡಿದಾಟ ಬರೀ ಪರಿಭ್ರಮಣೆ, ತಿರುಗಿ ಹೊಟ್ಟೆ ಹೊರಕೊಳ್ಳುವ ನೋಡಿ, ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗಕಗಕ್ಕಿಂತ ನರನು ಸಾಧಿಪುದೇನು. ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗಕಗಕ್ಕಿಂತ ನರನು ಸಾಧಿಪುದೇನು. ಬರೀ ಧರೆಯ ಬದುಕು ಏನು, ಗುರಿ ಏನು, ಅದರ ಫಲವೇನು, ಬರೀ ಬಳಸು ಪರಿಭ್ರಮಣೆ, ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗಕಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡ್ತಾರಲ್ಲ, ಇಲ್ಲಿ ಒಂದನ್ನ ಗಮನಿಸ್ಬೇಕಾಗತ್ತೆ. ಭೂಮಿಯಲ್ಲಿ ಜನಿಸಿದ ನಮ್ಮ ಬದುಕು, ಅಂದ್ರೆ ಭೂಮಿಯಲ್ಲಿ ಜನಿಸಿರುವಂತಹ ಮಾನವನ ಬದುಕು, ಅವನ ಗುರಿ ಏನು, ಅಂದ್ರೆ ನಮ್ಮ ಗುರಿ ಏನು, ನಮ್ಮ ಬದುಕಿನ ಫಲವೇನು, ಅಂದ್ರೆ ನಾವು ಇವತ್ತು ಏನೋ ಒಂದು ಬದುಕ್ತಾ ಇದೀವಿ, ನಾವು ಕೆಲಸಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಫಲವೇನು, ಅದ್ರ ಗುರಿ ಏನು. ನಿಜವಾಗ್ಲೂ ನಮ್ಮ ಬದುಕಿನ ಅಂದ್ರೆ ನಮ್ಮ ಜೀವನದ ಒಂದು ಉದ್ದೇಶ ಅನ್ನೋದಿರುತ್ತೆ ನೋಡಿ. ನಾವು ಮಾಡುವಂತ ಪ್ರತಿಯೊಂದು ಕೆಲಸಕ್ಕೂ ಉದ್ದೇಶ ಇರುತ್ತೆ. ಹಾಗೆ ನಮ್ಮ ಜೀವನಕ್ಕೆ ಒಂದು ಉದ್ದೇಶ ಏನು ಅಂತ ನಮಗೆ ಕೇಳ್ತಾ ಇದ್ದಾರೆ DVG ಅವರು. ಈ ಕಗ್ಗದಲ್ಲಿ ನೀವು ಯೋಚನೆ ಮಾಡಿ. ಧರೆಯ ಬದುಕೇನದರ ಗುರಿ ಏನು ಫಲವೇನು, ಬರೀ ಬಳಸು ಬಡಿದಾಟ ಬರೀ ಪರಿಭ್ರಮಣೆ, ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗಕಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ ಅಂತ ಕೇಳ್ತಾರೆ ನೋಡಿ. ನಿಜವಾಗ್ಲೂ ಮನುಷ್ಯನ ನಾವು ಈ ಭೂಮಿಯಲ್ಲಿ ಹುಟ್ಟಿದೀವಿ ಅಂತಂದ್ರೆ ನಿಜವಾಗ್ಲೂ ನಮ್ಮ ಗುರಿ ಏನು, ನಮ್ಮ ಬದುಕಿನ ಫಲವೇನು. ನಾವು ಕೆಲಸಗಳನ್ನ ಮಾಡ್ತಾ ಇದೀವಲ್ಲ, ಅದರಿಂದ ಎಷ್ಟು ಜನರಿಗೆ ಫಲ ಸಿಕ್ಕಿದೆ, ಎಷ್ಟು ಜನ ನಮ್ಮ ಹೆಸರನ್ನ ಹೇಳ್ತಾರೆ, ಎಷ್ಟು ಜನ ನಮಗಾಗಿ ಹೌದಪ್ಪ ಇಂಥವ್ರೊಬ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಅನ್ನೋದನ್ನ DVG ಅವರು ನಮಗ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥಾತ್ ನಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಧರೆಯ ಬದುಕೇನದರ ಗುರಿ ಏನು ಫಲವೇನು, ಬರೀ ಬಳಸು ಬಡಿತಾಟ ಬರೀ ಪರಿಭ್ರಮಣೆ, ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗಕಗಕ್ಕಿಂತ ನರನು ಸಾಧಿಪುದೇನು ಅಂತ ಹೇಳ್ತಾರೆ ನೋಡಿ. ಏನು ಈ ಪ್ರಾಣಿ ಪಕ್ಷಿಗಳು ಮೃಗಗಳು ಎಲ್ಲವೂ ಕೂಡ ತಿರುಗಿ ಹೊಟ್ಟೆ ಹೊರಕೊಂಡು ಅವ್ರ ಜೀವನಗಳನ್ನ ಸಾಧಿಸ್ತವೆ. ಆದ್ರೆ ನಿಜವಾಗ್ಲೂ ನಮ್ಮ ಜೀವನದ ಸಾರ್ಥಕತೆ ಏನು ಅನ್ನೋದನ್ನ ಇಲ್ಲಿ ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಬೇಕು. ನಿಜವಾಗ್ಲೂ ಮನುಷ್ಯನಾಗಿ ಹುಟ್ಟಿದ ನಮ್ಮ ಸಾರ್ಥಕತೆ ಏನು, ನಮ್ಮಿಂದ ಎಷ್ಟು ಜನರಿಗೆ ಉಪಯೋಗ ಆಗಿದೆ, ನಮ್ಮಿಂದ ಎಷ್ಟು ಜನರಿಗೆ ಒಂದು ಒಳ್ಳೇದಾಗಿದೆ, ಎಷ್ಟು ಜನ ನಮ್ಮ ಹೆಸರನ್ನ ಹೇಳಬಲ್ಲರು, ಅವರಿಗೆ ನಾವು ಏನನ್ನ ಕೊಟ್ಟಿದ್ದೀವಿ ಅನ್ನೋದನ್ನ ಇಲ್ಲಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ DVG ಅವರ 22ರಿಂದ 27ನೇ ಕಗ್ಗದ ತನಕ ನಾವು ಓದಿದ್ದೀವಿ. ಆ 22ರಿಂದ 27ನೇ ಕಗ್ಗದವರೆಗೂ ಕೂಡ ಅವರು ಹೇಳಿರುವಂಥದ್ದು ಸೃಷ್ಟಿಯ ತಾತ್ಪರ್ಯವನ್ನ ಬಹಳಷ್ಟು ಚೆನ್ನಾಗಿ ತಮ್ಮ ಕವನಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಕಾಡು ಪ್ರಾಣಿಗಳು, ಮನುಷ್ಯರು, ಈ ಸೃಷ್ಟಿ ಜಗತ್ತಿನ ವಿಸ್ಮಯ ಎಲ್ಲವನ್ನೂ ಇಲ್ಲಿ ತಂದಿದ್ದಾರೆ. ಇಲ್ಲಿ ನಾವು ಒಬ್ಬ ಕವಿಯಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಅಧ್ಯಯನಶೀಲ ಓದುಗನಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಎಷ್ಟು ಕನೆಕ್ಷನ್ ಇದೆ ಪ್ರಕೃತಿಗೆ ಮತ್ತೆ ನಮ್ಮ ನಡುವೆ ಅಂತ.
ಪ್ರತಿಯೊಂದು ವಸ್ತುವು ಕೂಡ ಡಿಪೆಂಡ್ ಆಗಿರೋದು ಈ ನೇಚರ್ ಮೇಲೆ, ಅಂದರೆ ಈ ಪ್ರಕೃತಿ ಮೇಲೆ. ಸೊ ಇಲ್ಲಿ ಈ ಪ್ರಕೃತಿ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ ಅನ್ನೋದನ್ನು ನೀವು ಕೂಡ ನಿಮ್ಮದೇ ಆದಂಥ ಶೈಲಿಯಲ್ಲಿ ಓದುವ ಮತ್ತು ಅವಲೋಕಿಸುವ ಕೆಲಸವನ್ನು, ಅಂದರೆ ಹವ್ಯಾಸವನ್ನು ರೂಢಿಸ್ಕೊಳ್ಳಿ. ಸಾಹಿತ್ಯ ಕೃಷಿ ಕಾರ್ಯಾಗಾರ ಅಂತಂದರೆ ನಾನು ಮೊದಲಿನಿಂದಲೂ ನಿಮ್ಗೆ ಹೇಳ್ತಾ ಬಂದಿದ್ದೀನಿ, ಸಾಹಿತ್ಯ ಕೃಷಿ ಕಾರ್ಯಾಗಾರ ಅಂದರೆ ಕೇವಲ ಬರೆಯೋದಲ್ಲ, ನಮಗನಿಸಿದ್ದನ್ನು, ನಮ್ಮ ಅನುಭವವನ್ನು ಅಭಿವ್ಯಕ್ತಿಸುವುದರ ಜೊತೆಗೆ ಅಧ್ಯಯನಶೀಲತೆಯ ಪ್ರಯಾಣವನ್ನು ಬಹಳಷ್ಟು ಒಂದು ಪ್ರಬುದ್ಧವಾಗಿ, ಒಂದು ಸಮಂಜಸವಾಗಿ ಮಾಡ್ಕೊಳ್ಳೋದ್ರ ಮೂಲಕ ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆಯಾಗುವಂತೆ ನಾವು ಬೆಳೆಸಿಕೊಳ್ಳುವ ಮೂಲಕ ಪ್ರಯತ್ನ ಪಡಬೇಕಾಗತ್ತೆ. ಸೊ ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ DVG ಅವರ ಮಂಕುತಿಮ್ಮನ ಕಗ್ಗವನ್ನು ನಾವು ಸಾಧ್ಯವಾದಷ್ಟು ಪ್ರಕೃತಿಯ ಒಂದು ಜೋಡಣೆಯ ಜೊತೆ ನಿಮಗೆ ಹೇಳೋದಕ್ಕೆ ಪ್ರಯತ್ನ. ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರವನ್ನು ಮುಗಿಸ್ತೇನೆ. ತಮಗೆಲ್ಲರಿಗೂ ಕೂಡ ಭಗವಂತ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ನಿಮ್ಮೆಲ್ಲರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.